ಭೂಮಿಕಾ, ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕಾಗಿತ್ತು. ಹೇಳಿ ಅತ್ತೆ. ಜೈ ಮನೆಗೆ ಬಂದಿದ್ದಾನೆ, ಅದೇ ಸೆಕ್ಯೂರಿಟಿ ಒಳಗೆ ಬಿಡ್ತಾ ಇಲ್ಲ. ಅವನು ನಾನು ಹೆತ್ತ ಮಗ, ಅವನನ್ನ ಈ ರೀತಿ ಟ್ರೀಟ್ ಮಾಡೋದು ನನ್ನ ಕೈಯಲ್ಲಿ ನೋಡೋಕ್ಕಾಗಲ್ಲಮ್ಮ. ಅವನನ್ನ ಒಳಗೆ ಬಿಡಕ್ಕೆ ಹೇಳು. ಎಷ್ಟೇ ಆದರೂ ಇದು ಅವನ ಮನೆ ಅಲ್ವಾ? ಶಂಸಿ ಅತ್ತೆ ಆದ್ರೆ ಒಂದು ಕಾಲದಲ್ಲಿ ಇದು ಅವ್ರ ಮನೆ ಆಗಿತ್ತು, ನಿಜ. ಆದ್ರೆ ಈಗಲ್ಲ. ಯಾವಾಗ ಗೌತಮ್ ಅವರು ಅವ್ರಿಗೆ ಅವ್ರ ಆಸ್ತಿನ ಕೊಟ್ಟು ಈ ಮನೆಯಿಂದ ಕಳಿಸಿದ್ರು, ಅವತ್ತೇ ಈ ಮನೆಗೂ ಅವ್ರಿಗಿದ್ದ ಋಣ ಮುಗ್ದೋಯ್ತು. ಮನೆಯವರು ಅನ್ನೋ ಕಿಂಚಿತ್ ಪ್ರೀತಿನೇ ಇಲ್ಲದೆ ಯಾವಾಗ ಲಚ್ಚಿನ ಕಿಡ್ನಾಪ್ ಮಾಡಿದ್ರು, ಯಾವಾಗ ದುಡ್ಡುಗೋಸ್ಕರ ತನ್ನ ಅಣ್ಣನ್ನೇ ಬ್ಲ್ಯಾಕ್ ಮೇಲ್ ಮಾಡಿದ್ರು, ಹೆಂಡತಿ ಇದ್ರೂ ಯಾವಾಗ ಇನ್ನೊಂದು ಹುಡುಗಿಗೆ ತಾಳಿ ಕಟ್ಟಿದ್ರು, ಅವತ್ತೇ ಎಲ್ಲ ಮುಗ್ದೋಯ್ತು ಅತ್ತೆ. ಅವ್ರಿಗೂ ಈ ಮನೆಗಿದ್ದ ಸಂಬಂಧ ಕಡ್ದೋಯ್ತು. ಇದೇನಮ್ಮ ಹೀಗೆ ಹೇಳ್ತಾ ಇದೆಯಾ? ಇದೇನತ್ತೆ ಹೇಳಕ್ಕಾಗತ್ತೆ? ಅಲ್ಲ, ಇಷ್ಟೆಲ್ಲ ಆದ್ರೂ ಅವ್ರು ಈ ಮನೆಗೆ ಬರೋದಕ್ಕೆ ಹೇಗೆ ಸಾಧ್ಯ? ಅವ್ರನ್ನ ಹೇಗೆ ಒಳಗೆ ಕರ್ಸ್ಕೊಳ್ಳೋದು? ಇಲ್ಲ ಅತ್ತೆ, ಅವ್ರು ಈ ಮನೆಗೆ ಬರೋದು ಅವ್ರಿಗೂ ಶೋಭೆ ಅಲ್ಲ, ಈ ಮನೆಗೂ ಒಳ್ಳೇದಲ್ಲ. ನಾನಂತೂ ಬೇಡ ಅಂತಾನೆ ಹೇಳ್ತೀನಿ. ಹಾಗನ್ಬೇಡ ಭೂಮಿಕಾ, ನನಗೋಸ್ಕರ ಆದರೂ ನಾನು ಹೇಳೋದಕ್ಕಾದ್ರೂ ಅವನನ್ನ ಒಳಗೆ ಬಿಡಕ್ಕೆ ಹೇಳು. ಒಬ್ಬ ತಾಯಿಯ ಕೇಳ್ಕೊತಾ ಇದ್ದೀನಿ, ಇಲ್ಲ ಅಂತ ಹೇಳ್ಬೇಡಮ್ಮ. ನೋಡು, ಅವನಿಂದ ಯಾವ ತೊಂದರೆ ಆಗದಿರೋ ಥರ ನಾನು ನೋಡ್ಕೋತೀನಿ. ಅದು ನನ್ನ ಜವಾಬ್ದಾರಿ. ಅವನು ನನ್ನನ್ನು ನೋಡಕ್ ಬಂದಿದ್ದಾನೆ, ಅವನ ತಾಯಿ ನೋಡಕ್ ಬಂದಿದ್ದಾನೆ. ತಾಯಿ ಮಗನ ದೂರ ಮಾಡೋ ಕೆಲಸ ಮಾಡಬೇಡಮ್ಮ. ಅವನೇನೇ ಆದರೂ ನನ್ನ ಮಗ ಅಲ್ವಾ? ಅದು ಎಲ್ಲಿ ಹೋಗ್ಬಿಡುತ್ತೆ ಹೇಳು? ಪ್ಲೀಸ್ ಭೂಮಿಕಾ, ನಾನು ನನ್ನ ಮಗನ ನಿನಗೆ ನೋವಾಗುತ್ತೋ ಇಲ್ವೋ? ಶಿಕ್ಷೆ ಕೊಡ್ತೀಯಾ? ಇದು ಹಾಗೆ ಭೂಮಿಕಾ, ಅವನು ನನ್ನ ಮಗ. ಅವನನ್ನು ಎಲ್ಲರೂ ದೂರ ಮಾಡ್ಬೋದು, ಆದರೆ ನನ್ನ ಕೈಯಿಂದ ಅವನ್ನ ದೂರ ಮಾಡೋಕ್ಕಾಗಲ್ಲ. ನನ್ನ ರಕ್ತ ಅವನು, ಅರ್ಥ ಮಾಡ್ಕೋ ಪ್ಲೀಸ್. ನನ್ನನ್ನು ಅಯ್ಯೋ ಅಂತ ಅನ್ನಿಸ್ಬೇಡ. ಒಬ್ಬ ತಾಯಿಯಾಗಿ ಇನ್ನೊಬ್ಬ ತಾಯಿ ನೋವನ್ನ ಅರ್ಥ ಮಾಡ್ಕೋ.